ಆಲ್ರೆಡಿ ಮದುವೆನೇ ಆಗೋಯ್ತು. ಲೈಫಲ್ಲಿ ಕೆಲವೊಂದು ಸಲ ನಾವೇನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟಾಗಿ ಆಗ್ಬಿಡುತ್ತೆ. ಫೋನ್ ಕಿತ್ಕೊಂಡು ಪಾಸ್ವರ್ಡ್ ಚೇಂಜ್ ಮಾಡ್ಬಿಟ್ಟೆ. ಸೊ ಮಳೆ ಗಾಳಿ ಏನೇ ಬರಲಿ ಹೊಡ್ಕೊಂಡು ಹೋಯ್ತಾ ಇರೋದೆ. ನನಗೆ ಗೊತ್ತು ಎಲ್ಲರೂ ಥಿಂಕ್ ಮಾಡಿರ್ತೀರಾ, ವೀಕ್ಲಿ ಒಂದೊಂದು ವಿಡಿಯೋ ಆಗ್ತಾ ಇದೆ. ಸೊ 1 ಮಂತಿಂದ ಯಾವುದೂ ಹಾಕಿಲ್ಲ, ಎಲ್ಲಿ ಬಂದಿಲ್ಲ ಅಂತ ನೀವೆಲ್ಲ ಥಿಂಕ್ ಮಾಡಿರ್ತೀರಾ. ಸೊ ಏನಕ್ಕೆ ವಿಡಿಯೋ ಮಾಡಿಲ್ಲ, ನಿಮಗೆಲ್ಲ ರೀಸನ್ ಏನು ಅಂತ ತಿಳಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಜೊತೆಗೆ ನಮ್ಮ ಫಿಯಾನ್ಸಿ ಅವ್ರನ್ನ ತೋರಿಸ್ತೀನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಮಾಡಿ ಆ್ಯಂಡ್ ವಿಡಿಯೋ ಅಪ್ಲೋಡ್ ಮಾಡಿ 1 ಮಂತ್ ಮೇಲೆ ಆಯಿತು. ರೀಸನ್ ಯಾಕೆ ಅಂತಂದರೆ ನಂದು ಮ್ಯಾರೇಜ್ ಫಿಕ್ಸ್ ಆಗಿದೆ. ಮ್ಯಾರೇಜು ಫಿಕ್ಸ್ ಆಗಿದ್ದು ಬ್ಯುಸಿಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ, ಎಡಿಟಿಂಗ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಆಫ್ಟರ್ 1 ಮಂತ್ ಅಗೇನ್ ಒಂದು ವಿಡಿಯೋ ಶೂಟ್ ಮಾಡ್ತಾಯಿದ್ದೀನಿ. ರೀಸನ್ ಏನಪ್ಪ ಅಂತಂದರೆ ಮ್ಯಾರೇಜ್ ಆಗ್ತಿದೆಯಲ್ಲ, ಸೊ ನಮ್ಮ ಫಿಯಾನ್ಸಿನ ಅಗೇನ್ ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಆನ್ ದಿ ವೇ ನಿಮಗೆಲ್ಲ ಹೋಗ್ತಾ ಏನು ಮಾಡ್ತೀನಿ, ದೆನ್ ಅವರಿಗೋಸ್ಕರ ಏನು ತೊಗೊತೀನಿ ಆ್ಯಂಡ್ ಅವ್ರ ಮನೆ ಹತ್ರ ಹೋಗ್ತೀನಿ ಸರ್ಪ್ರೈಸಾಗೆ. ಸೊ ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಪ್ರೆಸೆಂಟು ಮಲ್ಲೇಶ್ವರಂ ಇದ್ದೀನಿ. ನಾನಿವಾಗ ಪ್ಯಾಲೇಸ್ ರೋಡ್ ಹೋಗ್ತಾ ಇದ್ದೀನಿ. ಸೊ ಅವ್ರಿಗೇನಾದರೂ ಒಂದು ತಗೊಳ್ಳೋಣ ಅಂತ ಹೇಳಿ. ಲೈಫಲ್ಲಿ ಕೆಲವೊಂದು ಸಲ ನಾವೇನು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಎಲ್ಲ ಅನ್ಎಕ್ಸ್ಪೆಕ್ಟಾಗಿ ಆಗ್ಬಿಡುತ್ತೆ. ಸೊ ಅದೇ ರೀತಿ ನಂದು ಮ್ಯಾರೇಜಿಗೆ ಕೂಡ ಎಲ್ಲ ಅನ್ಎಕ್ಸ್ಪೆಕ್ಟೆಡಾಗೆ ಫಿಕ್ಸ್ ಆಯಿತು. ಬಳ್ಳಾರಿ ರೋಡು ಕೂಡ ಫುಲ್ ಜಾಮ್ ಇದೆ. ಬ್ಯಾಂಗ್ಳೂರಲ್ಲಿ ನೀವು ಎಲ್ಲೇ ಹೋಗಿ, ಯಾವ ರೋಡಿಗೆ ಹೋಗಿ, ಈವನ್ ಸಿಲ್ಕ್ ಬೋರ್ಡು, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು ರೋಡು, ನೀವು ಯಾವುದೇ ರೋಡಿಗೆ ಹೋದ್ರೂ ಜಾಮ್ ಮಾತ್ರ ತಪ್ಪಿದ್ದೇ ಅಲ್ಲ. ಬ್ಯಾಂಗ್ಳೂರಲ್ಲಿ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ. ಬ್ಯಾಂಗ್ಳೂರಲ್ಲಿ ಯಾವಾಗಪ್ಪ ಟ್ರಾಫಿಕ್ ಹೋಗುತ್ತೆ ಅನಿಸ್ಬಿಟ್ಟಿದೆ ನನಗಂತೂ. ಡೈಲಿ ಗಾಡಿ ಓಡಿಸಿ ಟ್ರಾಫಿಕಲ್ಲಿ ಬೇಜಾರಾಗ್ಬಿಟ್ಟಿದೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಆ್ಯಕ್ಚುಲಿ ನಾನು ಮದುವೆ ಆಗೋ ಹುಡುಗಿಗೇನೆ ಇನ್ವೈಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ನಮ್ಮ ಮದುವೆಗೆ. ಸೊ ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಮೀನ್ಸ್ ಹೇಗೆ ಅಂದರೆ, ನಮ್ಮ ಫಿಯಾನ್ಸಿಗೇನೆ ಕಾರ್ಡ್ ಕೊಟ್ಟು ಬನ್ನಿ ನಮ್ಮ ಮದುವೆಗೆ ಅಂತ ನಾನೇ ಇನ್ವೈಟ್ ಮಾಡ್ತಾ ಇದ್ದೀನಿ. ಸೊ ಪರ್ಸ್ನಲಿ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ನಾನು ಬರೋದು ಆ್ಯಕ್ಚುಲಿ ಅವರಿಗೆ ಹೇಳಿಲ್ಲ. ಮುಂದೆ ಏನಾಗಿದೆ ಅಂತ ಗೊತ್ತಿಲ್ಲ. ಲೈಟಾಗಿ ಮಳೆ ಬೇರೆ ಬರ್ತಿದೆ. ಜಸ್ಟು 3.6 ಕಿಲೋಮೀಟರ್ಗೆ 22 ಮಿನಿಟ್ಸ್ ತೋರಿಸ್ತಾ ಇದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬಳ್ಳಾರಿ ರೋಡಲ್ಲಂತೂ. ರೋಡ್ ಫುಲ್ಲು ನೀರು. ನಮ್ಮ ಜೀಪ್ ಅಂತೂ ಮಳೆ ಗಾಳಿ ಏನೇ ಬರಲಿ ಹೊಡ್ಕೊಂಡು ಹೋಯ್ತಾ ಇರೋದೆ. ಏನು ಗೊತ್ತಾಗ್ತಾ ಇಲ್ಲ ಕಾರ್ ಒಳಗಡೆ. ಈಚೆ ಕಡೆ ಮಳೆ ಬರ್ತಾಯ್ತಾ ಇಲ್ಲ ಫೀಲೇ ಆಗ್ತಾಯಿಲ್ಲ. ರೋಡೆಲ್ಲ ನೀರಿದ್ರೂ ಆರಾಮಾಗಿ ಹೋಗ್ತಾ ಇದೆ ಗಾಡಿ ಮಾತ್ರ. ಮಾಲ್ ಆಫ್ ಏಷ್ಯಾ ಎಂಟ್ರಿ. ಮಾಲ್ ಆಫ್ ಏಷ್ಯಾ ಎಂಟ್ರಿ ಆಗ್ತಾ ಇದ್ದೀವಿ. ದೊಡ್ಡ ಮಾಲ್ ಇದು, ಬ್ಯಾಂಗ್ಳೂರಲ್ಲೇ ದೊಡ್ಡ ಮಾಲ್. ನೋಡಿ ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ವೈಫರ್ ಹಾಕಿರೋದ್ರಿಂದ ಅಷ್ಟು ಕ್ಲಿಯರ್ ಆಗ್ತಂತಿಲ್ಲ. ಹೆವಿ ಮಳೆ ಬೇರೆ ಬರ್ತಾಯ್ತಪ್ಪ ಇಲ್ಲಿ. ಹೆವಿ ಮಳೆ ಬೇರೆ ಬರ್ತಿದೆ ಇಲ್ಲಿ. ಸಿಕ್ಕಾಪಟ್ಟೆ ಜೋರು ಮಳೆ. ಸೊ ಈಗ ಮಾಲ್ ಆಫ್ ಏಷ್ಯಾ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಮಾಡಿ ಮೇಲೆ ಬರೋಣ. ಬೇಸ್ಮೆಂಟ್ ಸಿಕ್ಕಾಪಟ್ಟೆ ಮಳೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜೋರು ಮಳೆ ಬರ್ತೈತೆ. 2 ವೀಲರ್ಸ್ಗಂಟು ರೋಡಲ್ಲೇ ಇಲ್ಲ, ಎಲ್ಲ ಸೈಡಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ರೋಡ್ ಫುಲ್ಲು ಬರೀ ನೀರೇ. ನಂದು ಇನ್ನೊಂದು ಚಿಕ್ಕ ಕಾರ್ ಇಲ್ಲಿ ಬಂದಿದ್ರೆ ಆಗ್ತಾ ಇರಲಿಲ್ಲ. ಬಹುಶಃ ನಾನು ಎಲ್ಲ ಸೈಡಿಗೆ ಹಾಕೋಬೇಕಾಗಿತ್ತು. ಸೊ ತಾರಲ್ಲಿ ಬಂದಲ್ಲ, ಸೊ ಏನು ಟೆನ್ಷನ್ ಇಲ್ಲ. ಎಷ್ಟೇ ಮಳೆ ಬರಲಿ ಏನೇ ಆಗಲಿ ಆರಾಮಾಗಿ ಹೋಗುತ್ತೆ. ಇಂತೂ ಫೈನಲಿ ಬಂದೇ ಗುರು ಮಾಲ್ ಆಫ್ ಏಷ್ಯಾಗೆ. ಸೊ ನಾನು ಎಲ್ಲಿ ಬೇಸ್ಮೆಂಟ್ ಟೂಲ್ ಇದ್ದೀನಿ. ಆ್ಯಕ್ಚುಲಿ ಫುಲ್ಲು ತುಂಬಾ ವೆಹಿಕಲ್ಸ್ ಇದೆ ಇವತ್ತು. ಸೊ ಇನ್ನೇನು ಎಂಟ್ರಿ ಆಗ್ತೀನಿ.
ಸೊ ನೋಡೋಣ. ಹೊರಗಡೆ ಟಾಪ್ ಫುಡ್ ಸೀಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ತುಂಬಾ ದೊಡ್ಡ ಮಾಲ್ ಇದು, ಮಾಲ್ ಆಫ್ ಏಷ್ಯಾ. ಸೊ ನಾವು ಟೈಮ್ ಇಲ್ಲ ಬೇರೆ ಕಡೆ ಏನೋ ಹೋಗಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಒಂದೇ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ಪಟ್ ಅಂತ ಹೋಗ್ಬಿಡೋಣ. ಬ್ರ್ಯಾಂಡ್ ಸ್ಟೋರ್ ಹುಡ್ಕೋದು ತುಂಬಾ ಕಷ್ಟ ಅಪ್ಪ. ಇಲ್ಲಿದೆ ನೋಡಿ ನಾವು ಹೋಗ್ತಾ ಇರೋ ಬ್ರ್ಯಾಂಡ್ ಸ್ಟೋರ್. ಫೈನಲಿ ರೀಚ್ ಆದ್ವಿ. ಮೈಕಲ್ ಕೋರ್ಸ್ ಗಲ್ಫ್ನ ಫೇವ್ರೆಟ್ ಬ್ರ್ಯಾಂಡ್ ಇದು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್ ಅಂತ ಹೇಳಲ್ಲ, ಸೇಮ್ ಅದೇ ಲಾಗೆ. ಸೊ ಇದನ್ನ ಸೆಕೆಂಡ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. There goes my heartbeat, 'cause you are the reason. ಆ್ಯಕ್ಚುಲಿ ನಾನು ಯಾರಿಗೆ ಸರ್ಪ್ರೈಸ್ ಕೊಡಬೇಕು ಅಂತಿದೆ, ಆಲ್ರೆಡಿ ಮದುವೆ ಆಗೋಯ್ತು. ಸೊ ಅದು ಯಾಕೆ ಫೇಲ್ ಆಯಿತು, 2 ಅಟೆಂಪ್ಟ್ಸ್ ಮಾಡಿದೆ, 2 ಅಟೆಂಪ್ಟ್ಸಲ್ಲೂ ಫೇಲ್ ಆಯಿತು. ಸೊ ಯಾಕೆ ಫೇಲ್ ಆಯಿತು ಅಂತ ಆನ್ ದಿ ವೇ ಹೋಗ್ತಾ ಹೇಳ್ತೀನಿ. ಆ್ಯಕ್ಚುಲಿ ಇವಾಗ ನಾನು ಯಾರಿಗೆ ಅದನ್ನು ಕೊಡಬೇಕು ಅಂತಿದೆ ಸರ್ಪ್ರೈಸ್, ಅವರೇ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡ್ತಾ ಇರೋದು. ಅವ್ರಿಗೆ ಸ್ವಲ್ಪ ನಾಚಿಕೆ ಇದೆ ಕ್ಯಾಮ್ರಾ ಮುಂದೆ ಬರೋದಕ್ಕೆ. ಬಟ್ ಇನ್ನು ಅಪ್ಕಮಿಂಗ್ ಡೇಸ್ ಸೊ ಅವ್ರನ್ನ ಕ್ಯಾಮ್ರಾ ಮುಂದೆ ತೊಗೊಂಡ್ಬರ್ತೀನಿ. ಸೊ ಎಕ್ಸಾಕ್ಟ್ ಆಗಿದೆಯಾ ಏನು ಅಂತ ಹೇಳಿ. ಓಕೆ ಬನ್ನಿ, ಅಂದಿವೆ ಕಾರಲ್ಲಿ ಹೋಗ್ತಾ ನೋಡೋಣ. ಸೊ ಅವತ್ತು ಪ್ಲಾನ್ ನಂಬರ್ 1 ಫಸ್ಟ್ ಅಟೆಂಪ್ಟ್ ಹೇಗೆ ಫೇಲ್ ಆಯಿತು ಅಂತಂದರೆ, ನಾನು ಮನೆಯಿಂದ ಹೋಗಬೇಕಾದ್ರೆ ಒಂದು ಪ್ರಾಡಕ್ಟ್ ಎನ್ಕ್ವೈರಿ ಮಾಡಿದೆ. ಸೊ ಅವ್ರು ಏನಂತ ಹೇಳಿದ್ರು, ಸ್ಟಾಕ್ ಅವೈಲೇಬಲ್ ಇದೆ, ಬಂದು ನೀವು ತೊಗೊಂಡು ಹೋಗ್ಬೋದು ಅಂತ ಹೇಳಿದರು. ಸೊ ನಾನೇನು ಮಾಡಿದೆ, ಮನೆಯಿಂದ ಹಿಡಿದು ಪಿಯೋನಿಕ್ಸ್ ಮಾಲ್ವರೆಗೂ ಹೋಗ್ಬಿಟ್ಟಿದ್ದೀನಿ ಕಾರ್ ಎತ್ಕೊಂಡು. ಹೇಗಿದ್ರೆ ಬರುತ್ತಲ್ಲ ಅಲ್ಲೇ. ಸೊ ತೊಗೊಂಡು ಹಾಗೆ ಅವ್ರ ಮನೆಗೆ ಹೋಗ್ತಾ ಸರ್ಪ್ರೈಸ್ ಆಗಿ ಕೊಡೋಣ ಅಂತ ಅಲ್ಲಿ ಹೋದೆ. ಆ್ಯಕ್ಚುಲಿ ನೀವೆಲ್ಲ ಲಾಸ್ಟ್ ವಿಡಿಯೋಲ್ಲಿ ನೋಡಿರ್ತೀರ, ಮೀನ್ಸ್ ಲಾಸ್ಟ್ ವಿಡಿಯೋ ಅಂದರೆ ಇದೇ ವಿಡಿಯೋಲ್ಲೇ ಸ್ಟಾರ್ಟಿಂಗ್ ಅದೇ ಬರೋದು. ಸೊ ಅದರಲ್ಲಿ ಸ್ಟೋರ್ವರೆಗೂ ಹೋಗ್ತೀನಿ, ಲೊಕೇಶನ್ ರೀಚ್ ಆಗಿ ಅಲ್ಲಿ ಹೋದ್ಮೇಲೆ ಕೇಳ್ತೀನಿ. ಅಲ್ಲಿ ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಬಂದುಬಿಟ್ಟು, ಸರ್ ಈಗ ಜಸ್ಟ್ 5 ಮಿನಿಟು ನೀವು ಎನ್ಕ್ವೈರಿ ಮಾಡಿದ ಪ್ರಾಡಕ್ಟ್ ಈಗ ಜಸ್ಟ್ 5 ಮಿನಿಟ್ ಹೋಗಿ ಯಾರೋ ಪಿಕ್ ಮಾಡಿಬಿಟ್ರು, ಸೋಲ್ಡ್ ಔಟ್ ಆಯಿತು ಜಸ್ಟ್ 5 ಮಿನಿಟಲ್ಲಿ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ ಅವ್ರಿಗೆ, ನಾನು ಬರ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅದೇಗೆ ಇದು ಮಾಡಿದ್ರಿ, ನಾನು ಅಲ್ಲಿಂದ ಬಂದಿದ್ದೀನಿ ಅಂತ. ಸೊ ಅವರೇ ಸಾರಿ ಕೇಳಿದ್ರು. ಅಗೇನ್ ಬನ್ನಿ ಫೋನ್ ಮಾಡ್ತೀನಿ, ಅಗೇನ್ ಸ್ಟಾಕ್ ಬಂದೇ ಬರುತ್ತೆ, ಸ್ವಲ್ಪ ಫಾಸ್ಟ್ ಮೂವಿಂಗೆಲ್ಲ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ವೆಯ್ಟ್ ಮಾಡಿದೆ. ಆಮೇಲೆ ಆನ್ಲೈನಲ್ಲೂ ಕೂಡ ಚೆಕ್ ಮಾಡಿದೆ. ಸೊ ನನಗೆ ಯಾಕೋ ಆನ್ಲೈನಲ್ಲಿ ಬೈ ಮಾಡೋದು ಅಷ್ಟು ವರ್ತಿಲ್ಲ ಅಂತ ಹೇಳ್ತಾರೆ. ಸಮ್ಟೈಮ್ಸ್ ಏನಾದರೂ ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ ಬಂದುಬಿಟ್ರೆ ನಮ್ಗೆ ಆ್ಯಕ್ಚುಲಿ ಇದು ನೋಡೋಕ್ಕೆ ಆಗೋಲ್ಲ. ಯಾಕೆಂದರೆ ಚಿನ್ನಕ್ಕಿಂತ ಉಮ್ಮಗೋಲ್ಡೆ ಅಲ್ವಾ ಚೆನ್ನಾಗಿ ಕಾಣೋದು. ಸೊ ನಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಅಷ್ಟು ಗೊತ್ತಾಗೋಲ್ಲ, ಫಸ್ಟ್ ಕಾಪಿನೇ ಒರಿಜಿನಲ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ವೆಯ್ಟ್ ಮಾಡಿದೆ. ಆ್ಯಂಡ್ ಅವರೇ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕಳಿಸಿದ್ರು. ಸೊ ಅದರಲ್ಲಿ ನನಗೆ ಫೈನಲಿ ಪ್ರಾಡಕ್ಟ್ ಕೈಗೆ ಬಂತು. ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಬಂದಿದ್ದೀನಿ, ಓಕೆನಾ. ಸೊ ನಾನೇ ಕರ್ಕೊಂಬಂದಿದ್ದು. ಆ್ಯಕ್ಚುಲಿ ಇದು ಮ್ಯಾರೇಜ್ ಗಿಫ್ಟ್ ಅಲ್ಲ, ನಮ್ಮ ಮದುವೆಗೆ ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ನಲ್ಲ, ಸೊ ಇನ್ವೈಟ್ ಗಿಫ್ಟ್ ಇದು. ಸೊ ಮ್ಯಾರೇಜ್ ಗಿಫ್ಟ್ ಬಂದು ಬೇರೆ ಪ್ಲ್ಯಾನ್ ಇದೆ. ಸೊ ಅಪ್ಕಮಿಂಗ್ ಡೇಸ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ಅದು ಬಂದಿದ್ದು ಹಳದಿ ಶಾಸ್ತ್ರದ ದಿನ. ಸೊ ಅದು ನನಗೆ ಪ್ರಾಡಕ್ಟ್ ರೀಚ್ ಆಗಿದೆ ಹಳದಿ ಶಾಸ್ತ್ರದ ದಿನ. ಸೊ ಸರಿ ಆಯಿತು ಅಂತ ಹೇಳ್ಬಿಟ್ಟು ಸೆಕೆಂಡ್ ಅಟೆಂಪ್ಟ್ ಇದು, ಹಳದಿ ಶಾಸ್ತ್ರದ ದಿನ ಸೆಕೆಂಡ್ ಅಟೆಂಪ್ಟ್. ಅವತ್ತು ಫೇಲ್ ಆಗಿಬಿಟ್ಟೆ. ಹೇಗೆ ಅಂತಂದರೆ ಬೆಳಿಗ್ಗೆ ಬಂದು ರೀಚ್ ಆಯಿತು. ಸೊ ಟಿಲ್ ಹಳದಿ ಶಾಸ್ತ್ರ ಮಧ್ಯಾಹ್ನವರೆಗೂ ನಾನು ಕಾರ್ಡ್ಸ್ ಕೊಟ್ಟೆ. ಸೊ ಅದಾದಮೇಲೆ ಪ್ರೋಗ್ರಾಮ್ ಆಯಿತು, ಓಕೆನಾ. ಸೊ ಅದಾದಮೇಲೆ ಈವ್ನಿಂಗು ನಾನು ನಮ್ಮ ಮನೇಲಿ ಹೇಳಿದೆ, ಸೊ ಈ ಥರ ಅವ್ರ ಮನೆ ಹತ್ರ ಹೋಗಿ ಬರ್ತೀನಿ, ಈ ಥರ ಏನೋ ಒಂದು ಪ್ಲ್ಯಾನ್ ಇದೆ, ಸೊ ಹಿಂಗೆ ಹೋಗಿ ಬರ್ತೀನಿ ಅಂತ. ನಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ರೋ ಎಲ್ಲರೂ ಎದ್ದು ನಿಂತ್ಕೊಂಡ್ಬಿಟ್ರು, ಬೇಡ ಹೋಗಂಗೆ ಇಲ್ಲ, ಅರ್ಶಿನದ ಮೈ ಏನು ಆಟ ಆಡ್ತೀಯ ನೀನು,
ಮದುವೆ ಆಗೋವರೆಗೂ ನಿನ್ನ ಮನೆ ಬಿಟ್ಟು ಎಲ್ಲೂ ಕಾಲೇ ಇಡಂಗಿಲ್ಲ ಅಂತ ನನ್ನ ಬ್ಲಾಕ್ ಮಾಡಿಬಿಟ್ರು. ಸೊ ಸೆಕೆಂಡ್ ಅಟೆಂಪ್ಟು ಕೂಡ ಫೇಲ್ ಆಗ್ಬಿಡ್ತು. ಸೊ ಗೊತ್ತಾಯ್ತಾ ನಿಮಗೆ? ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟೆಂಪ್ಟ್ ಗೊತ್ತಾಯ್ತು. ಸೊ ಕ್ಲಿಯರಾಗಿ ಅರ್ಥ ಆಯ್ತಾ? ಸೊ ಅವಾಗಿಂದ ಅದನ್ನ ಅವ್ರು ಕೊಡಬೇಕು ಅಂತ ಪ್ರಯತ್ನ ಪಡ್ತಾನೆ ಇದ್ದೆ. ಸೊ ಕೊಡೋ ಟೈಮ್ ತುಂಬಾ ಇತ್ತು, ಬಟ್ ನಾನು ಈ ಮದುವೆ ಫಂಕ್ಷನಲ್ಲಿ ಬ್ಯುಸಿ ಆಗಿದ್ದರಿಂದ ಬೇರೆ ಯಾವ್ದು ವ್ಲಾಗು ಕೂಡ ಮಾಡೋಕ್ಕಾಗಿಲ್ಲ. ಸೊ ಆ ವ್ಲಾಗ್ ಇತ್ತಲ್ಲ, ಫೇಲ್ ಆಗಿದ್ದ ವ್ಲಾಗು, ಸೊ ಅದನ್ನೇ ಕಂಟಿನ್ಯೂ ಮಾಡೋಣ ಅಂಥೇಳಿ ಸೊ ಇವತ್ತು ಕರ್ಕೊಂಬಂದಿದ್ದೀನಿ ಹೊರಗಡೆ. ಸೊ ಮನೆಯಿಂದ, ಅವ್ರ ಮನೆಯಿಂದ ನಮ್ಮ ಮನೆಯಿಂದ ಹೊರಗಡೆ ಬಂದಿರೋದಿದೆ ಫಸ್ಟ್ ಟೈಮು. ಸೊ ಇವತ್ತೇ ಕೊಡ್ತೀನಿ ಅದನ್ನು. ಸೊ ಇಷ್ಟು ದಿನ ಯಾಕೆ ಅಂತ ಹೇಳಿದ್ರೆ ಅರ್ಶನದ ಮೈ ಎಲ್ಲೂ ಹೋಗಂಗಿಲ್ಲ ಮನೆ ಬಿಟ್ಟು ಅಂತೇಳಿ ಮನೇಲೇ ಇರ್ಸ್ಕೊಂಡಿದ್ರು. ಸೊ ಇವತ್ತು ಫೋರ್ಸ್ಫುಲಿ ಎಲ್ಲೂ ಲಾಂಗ್ ಹೋಗಲ್ಲ, ಇಲ್ಲೇ ಹತ್ರ ಅಂತೇಳಿ ಕರ್ಕೊಂಬಂದಿದ್ದೀನಿ. ಸೊ ಡೇ ಔಟ್ ಬಂದಿದೆ, ಇಲ್ಲಿಂದ ಅಲ್ಲಿವರೆಗೆ ಕರ್ಕೊಂಡು ಹೋಗ್ಬೇಕು. ಚಾಲೆಂಜಾ? ನನಗೆ ಗೊತ್ತಿಲ್ಲ, ನೀವು ಕರ್ಕೊಂಡು ಹೋಗ್ಬೇಕಷ್ಟೇ. ಕ್ಯೂರಿಯಾಸಿಟಿ ಇದೆಯಾ ಏನಿರ್ಬೋದು ಅಂತ? ಇದೆ. ಆ್ಯಕ್ಚುಲಿ ಇದು ನೀವು ಇವತ್ತೊಂದಿನ ಫೋನ್ ಮಾಡಿದ್ರಿ ಗೊತ್ತಾ? ಎಲ್ರೂ ಕರೀತಾ ಇದ್ದೀರಾ ಮದುವೆಗೆ, ನೋಡಿ ನನ್ನೇ ಕರೀತಾ ಇಲ್ಲ ಅಂತೇಳಿ ಜ್ಞಾಪನ ಬಂತ. ಸೊ ಅದಕ್ಕೇನೆ ನಿಮ್ಮನ್ನೇ ಕರೆಯೋಣ ಮದುವೆಗೆ ಅಂತೇಳಿ ಸೊ ಆ ಥರ ಪ್ಲ್ಯಾನ್ ಮಾಡಿದ್ವಿ. ಏನು ವ್ಯೂ ಇದೆ ಅಲ್ಲ ಮುಂದೆಗಡೆ ಲೆಫ್ಟಲ್ಲಿ. ಆಲ್ರೆಡಿ ಮದುವೆ ಆಗೋಯ್ತಲ್ಲ, ಸೊ ಪ್ಲಾನ್ ಅದಾಗಿತ್ತು. ತೊಳ್ಳಿ ನಂದೇ ಮ್ಯಾರೇಜ್. ಯಾರ್ದು? ನಂದು. ನಮ್ಮದು. ಸೊ ಆಲ್ರೆಡಿ ಆಗೋಯ್ತು. ಸೊ ಆಲ್ ಇನ್ವಿಟೇಷನ್ಸ್ ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಗಿಫ್ಟ್. ಮದುವೆ ಆಗೋಯ್ತಲ್ಲ, ಮತ್ತೆ ಇನ್ನೇನಕ್ಕೆ ಗಿಫ್ಟು? ಸೊ ದಿಸ್ ಇಸ್ ನಾಟ್ ಎ ಬಿಗ್ ಒನ್, ಸ್ಮಾಲೆಸ್ಟ್ ಗಿಫ್ಟ್, ಇನ್ವಿಟೇಷನ್ ಗಿಫ್ಟ್. ಓಕೆ, ಹಾಂ ತಗೊಳ್ಳಿ. ಬಟ್ ಲೇಟಾಗಿ ಕೊಡ್ತಾ ಇದ್ದೀನಿ, ಸಾರಿ. ನನ್ನ 2 ಅಟೆಂಪ್ಟ್ಸ್ ಫೇಲ್ ಆಯಿತು, ಬಟ್ ಫೈನಲಿ ನಿಮ್ಮ ಕೈ ತಲುಪ್ತು. ಓಪನ್ ಮಾಡಲಾ? ಓಪನ್ ಮಾಡ್ತೀರಾ, ನಿಮ್ಮ ಇಷ್ಟ. ತುಂಬ ಚಿಕ್ಕ ಗಿಫ್ಟು, ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೊಂಬಿಡಿ. ದಿಸ್ ಇಸ್ ನಾಟ್ ಮ್ಯಾರೇಜ್ ಗಿಫ್ಟ್, ಇಟ್ಸ್ ಓನ್ಲಿ ಮದುವೆ ಕರೆಯೋದಕ್ಕೆ ಇನ್ವೈಟ್ ಮಾಡೋ ಗಿಫ್ಟ್. ಏನಿದೆ? ಚೆನ್ನಾಗಿದೆ. ಓಪನ್ ಮಾಡಿ. ಪ್ರಿಟಿ. ಇಷ್ಟ ಆಯ್ತಾ? ತಪ್ಸಿ ಈ ಕಡೆ. ಹಾಂ, ಮ್ಯಾರೇಜ್ ಇನ್ವೆಸ್ಟ್ ಗಿಫ್ಟ್. ಸೊ 2 ಅಟೆಂಪ್ಟ್ ಫೇಲ್ ಆಯಿತು. ಸೊ ಫೈನಲಿ ನಿಮಗೆ ಒಂದು ಸೇರ್ತು. ನಮ್ಮ ಮದುವೆ ಇನ್ವಿಟೇಷನ್ಗೆ ನನಗೆ ಹಾಂ, ನೀವೇ ತಾನೇ ಹೇಳಿದ್ದು ಅವತ್ತು. ಸುಮ್ಮನೆ ಫನ್ಗೆ ಎಲ್ರಿಗೂ ಕೊಡ್ತಾ ಇದ್ದೀರಾ ಕಾರ್ಡು, ನನಗೆ ಕೊಟ್ಟಿಲ್ಲ, ನನ್ನನ್ನೇ ಇನ್ವೈಟ್ ಮಾಡಿಲ್ಲ ಅಂತ. ಸೊ ಇದು ಆ್ಯಕ್ಚುಲಿ ಪ್ಲಾನ್ ಆಗಿದ್ದು ಅವತ್ತು. ಚೆನ್ನಾಗಿದೆ. ಒಂದು ಫೇಸು ತೋರಿಸೋಣ ಯೂಟ್ಯೂಬ್ ಚಾನಲ್? ಬೇಡ. ಯಾಕೆ? ಬರೀ ಕೋಡಿಂಗೆಲ್ಲ ಆ್ಯಕ್ಟಿವ್ ಇರೋದಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರಬೇಕು. ಯಾವಾಗ ಬರ್ತೀರಾ ಆನ್ ಸ್ಕ್ರೀನ್? ನಾಟ್ ಸೋ ಸೂನ್. ಹೆಂಗಿತ್ತು ಕಯಾಕಿಂಗ್ ಎಕ್ಸ್ಪೀರಿಯನ್ಸ್? ಹಾಂ, ಸ್ವಲ್ಪ ಜೋರಾಗಿ ಹೇಳ್ಬೇಕು, ವ್ಯೂವರ್ಸ್ಗೆ ನಿಮ್ಮ ವಾಯ್ಸ್ ಕೇಳಲ್ಲ. ಚೆನ್ನಾಗಿತ್ತಾ? ನಂದು ಫೋನು ಇವ್ರ ಹ್ಯಾಂಡಲ್ಲೇ ಇತ್ತು ಟಿಲ್ ಮ್ಯಾರೇಜ್ ಆದಾಗಿಂದ ಟಿಲ್ ಲಾಸ್ಟ್ವರೆಗೂ. ನನ್ನ ಕೈಲೇ ಜಾಸ್ತಿ ಇರಲಿಲ್ಲ, ಆಲ್ಮೋಸ್ಟ್ ಅವ್ರ ಕೈಲೇ ಆಯಿತಾ. ಈವನ್ ಪಾಸ್ವರ್ಡ್ ಎಲ್ಲ ಅವ್ರಿಗೆ ಗೊತ್ತಿತ್ತು. ನಾನೇನು ಅನ್ಕೊಂಬಿಟ್ಟೆ ಅಟ್ ಲಾಸ್ಟ್ ಮೂಮೆಂಟು ರೀಸೆಂಟಾಗಿ ಮದುವೆ ಆದಾಗಿಂದ ತಲೆಗೆ ಬಂದೇ ಇಲ್ಲ. ಆ ವಿಡಿಯೋ ಕ್ಲಿಪ್ಸ್ ಮಾಡಿ ಇಟ್ಟಿದ್ನಲ್ಲ, ಸೊ ಪ್ರೀವಿಯಸ್ ಕ್ಲಿಪ್ಸು ಹೇಗಿದ್ರು ಪಾಸ್ವರ್ಡ್ ಎಲ್ಲ ಗೊತ್ತು. ನೆಕ್ಸ್ಟು ಸ್ಪೀಡ್ ಬೋಟಾ? ಅದೆಲ್ಲವನ್ನ ಬ್ಲೂನಾ? ವಿಚ್ ಒನ್ ಯುವರ್ ಫೇವ್ರೆಟ್ ಕಲರ್? ಬ್ಲೂ. Blue. Then why? You selected yellow?
Looks good. ಹಾಂ Looks good. ಲುಕ್ಸ್ ಗುಡ್. ಮತ್ತೆ ಇದೋಗೋಣ. ಯಾಕೆ ಚೆನ್ನಾಗಿರುತ್ತೆ ಇದು. ದೆನ್ ಓಕೆ. ಏನಾದರೂ ನೋಡಿಬಿಟ್ರಾ? ಸೊ ಸಸ್ಪೆನ್ಸ್ ಏನಂತ ಗೊತ್ತಾಗೋಯ್ತಾ ಅಂತ ಅಂದ್ಕೊಂಡು ನಾನು ಜಸ್ಟ್ ಜೋಕಲ್ಲಿ ಕೇಳಿದೆ ಏನಾದ್ರು ವೀಡಿಯೋಸ್ ನೋಡ್ಬಿಟ್ರು ಅಂತ. ಸೊ ಅವ್ರು ನೋಡಿದ್ರೆ ನೋಡೇ ಇಲ್ಲ. ಇಮಿಡಿಯೇಟ್ಲಿ ಫೋನ್ ಕಿತ್ಕೊಂಡಿದೆ. ಫೋನ್ ಕಿತ್ಕೊಂಡು ಪಾಸ್ವರ್ಡ್ ಚೇಂಜ್ ಮಾಡಿಬಿಟ್ಟೆ. ನೋಡಿ ಇಲ್ಲಿ ರಾಮನಗರದ ರಂಗಯ್ಯ ದೊಡ್ಡಿ ಬೋಟಲ್ಲಿ ತುಂಬ ಸ್ಕ್ಯಾಮ್ ಮಾಡ್ತಾರೆ. ಆ್ಯಕ್ಚುಲಿ ಟಿಕೆಟ್ ಕೊಟ್ಟಿದ್ದು ನಮಗೆ ಸ್ಪೀಡ್ ಬೋಟ್ ಅಂತ ಹೇಳಿ. ಸೊ ಫೈನಲಿ ಅವ್ರು ನಮ್ಗೆ ಕರ್ಕೊಂಡು ಹೋಗಿದ್ದು ಈ ಸ್ಪೀಡ್ ಬೋಟೇ ಅಲ್ಲ, ಯಾವುದೋ ಸೂಪರ್ ಬೋಟ್ ಅಂತ, ನಾರ್ಮಲ್ ಬೋಟ್ ಇದು, ಸ್ಪೀಡೇ ಹೋಗೋಣ. ಸೊ ಬಿಫೋರ್ ಪೇ ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ ಆಮೇಲೆ ಪೇ ಮಾಡಿ. ನೋಡಿ ಶಿಷ್ಯ ಹೇಳಿದ್ದೊಂದು ಮಾಡಿದ್ದು ಅಂತ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ಮೇಲೆ ಆಮೇಲೆ ಸ್ಪೀಡ್ ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಬಿಫೋರ್ ತೊಗೊಂಡೋಗಿದ್ದು ಅದು. ಸೊ ನಾವು ಸ್ಪೀಡ್ ಬೋಟಲ್ಲಿ ಹೋಗಿದ್ದು. ಓಕೆ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಈಗ ಮನೆಗೆ ಹೋಗ್ಬೇಕು. ಟೇಕ್ ಕೇರ್.